Department of Collegiate and Technical Education as a part of LMS in the subject Electronic Measurements and Instrumentation. The subject code is 15EC34T. Today let us discuss about digital meters, Unit 5, Session 1. So in this session, I am going to explain you about introduction, advantages, disadvantages, and a comparison of analog and digital meters and advantages of digital instruments over the analog instruments. So let us study one by one. Introduction. Digital instruments are those which use logical circuits and methods to get measurements of quantities and display it in numerals. That means alphabets from A to Z and numbers from 0 to 9, punctuation mark and other symbols commonly used, which can be generated using light emitting diodes or liquid crystal displays. The information in the display device is presented as a series of digits on the tubes or printed on a piece of paper. So first, let us study what is the definition of digital instruments. So digital instruments represents the measured value in the form of the digital numbers is known as the digital instruments. It works on the principle of quantization. Then what is quantization? Quantization is the process of converting the continuous input signal into a countable output signal. Examples of digital instruments are digital voltmeter, digital multimeter, digital frequency meter, etc. ಈಗ ನೋಡ್ರಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್ ಅಂತಂದ್ರೆ ಏನು ಅಂತಂದ್ರೆ ದ ಮೆಜರ್ಡ್ ವ್ಯಾಲ್ಯೂ ನೀವೇನು ಮೆಜರ್ಮೆಂಟ್ ಮಾಡ್ತೀರಿ ಈಗ ಎನ್ವಿರಾನ್ಮೆಂಟ್ನಾಗ ಇರುವಂತಹ ಎಲ್ಲ ಕ್ವಾಂಟಿಟೀಸ್ ಏನಿರ್ತಾವ ಫಿಸಿಕಲ್ ಇನ್ ನೇಚರ್ ಇರ್ತಾವ. ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ಇರಬಹುದು, ಫಿಸಿಕಲ್ ನೇಚರ್ನಾಗ ಇರ್ತದೆ. ಸೊ ಇದನ್ನು ನೀವೇನು ಮಾಡಬೇಕು ಅಂತಂದ್ರೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಕೊಂಡು ಡಿಜಿಟಲ್ ವ್ಯಾಲ್ಯೂವನ್ನು ರೀಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಿಮ್ಮದು ಅನಲಾಗ್ ಇರುವಂತಹ ಇನ್ಪುಟನ್ನು ಡಿಜಿಟಲ್ ವ್ಯಾಲ್ಯೂ ಆಗಿ ಮೆಜರ್ ಮಾಡಲಿಕ್ಕೆ ನೀವು ಡಿಜಿಟಲ್ ಮೀಟರ್ಸನ್ನು ಯೂಸ್ ಮಾಡ್ತೀರಿ. ಸೊ ಇಲ್ಲಿ ಏನು ಡಿಜಿಟಲ್ ಇನ್ಸ್ಟ್ರೂಮೆಂಟ್ನಾಗ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತೈತಿ ಅಂತಂದ್ರೆ ಕ್ವಾಂಟೈಜೇಷನ್ ಅಂತ ಹೇಳಿ ಪ್ರೊಸೆಸ್ ಯೂಸ್ ಮಾಡ್ತೀರಿ. Quantization is the process of converting the continuous input signal into a countable output signal. Countable output signal ಅಂತಂದ್ರೆ ನಿಮಗೆ ನಿಮ್ದು ಏನು ಇನ್ಪುಟ್ ವ್ಯಾಲ್ಯೂ ರೀಡ್ ಮಾಡಿರ್ತದಲ್ಲ ಅದು ಔಟ್ಪುಟ್ ಒಳಗೆ ನಿಮ್ಗೆ LED ಅಥವಾ LCD ಡಿಸ್ಪ್ಲೇ ಮುಖಾಂತರ ನಿಮಗೆ ನಂಬರ್ಸ್ನಾಗ ನ್ಯೂಮರಲ್ ವ್ಯಾಲ್ಯೂಸ್ ರೀಡ್ ಆಗ್ತೈತಿ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಆಫ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ನೀವೆಲ್ಲ ಯೂಸ್ ಮಾಡಿರಿ ಆಲ್ರೆಡಿ ಲ್ಯಾಬ್ ಒಳಗೆ. ಡಿಜಿಟಲ್ ವೋಲ್ಟ್ ಮೀಟರ್ಸ್, ಡಿಜಿಟಲ್ ಮಲ್ಟಿಮೀಟರ್ಸ್, ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್ಸ್. These all are examples of digital instruments. ಈಗ ನೆಕ್ಸ್ಟ್ ಏನು ಸ್ಟಡಿ ಮಾಡೋಣ ಅಂತಂದ್ರೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಿರ್ತಾರೆ, ಸೊ ಬ್ಲಾಕ್ ಡಯಾಗ್ರಾಮ್ನಾಗ ಏನೇನು ಇರ್ತದೆ ಅಂತ ಹೇಳಿ ಸ್ಟಡಿ ಮಾಡೋಣ. ಸೊ ಇಲ್ಲಿ ನೋಡ್ರಿ ಕನ್ಸ್ಟ್ರಕ್ಷನ್ ಅಂತಂದ್ರೆ ಫಸ್ಟು ಈಗ ಟ್ರಾನ್ಸ್ಡ್ಯೂಸರ್ ಇರ್ತದೆ, ಸಿಗ್ನಲ್ ಮಾಡಿಫೈಯರ್ ಇರ್ತದೆ, ಡಿಜಿಟಲ್ ಡಿಸ್ಪ್ಲೇ ಯೂನಿಟ್ ಇರ್ತೈತಿ. ದ ವ್ಯಾಲ್ಯೂ ಟು ಬಿ ಮೆಜರ್ಡ್ ಏನು ಫಿಸಿಕಲ್ ಕ್ವಾಂಟಿಟಿ ಇರ್ತಾವಲ್ಲ ಸೊ ಅದನ್ನು ನೀವು ಟ್ರಾನ್ಸ್ಡ್ಯೂಸರ್ಗೆ ಕೊಡ್ತೀರಿ. ದ ಟ್ರಾನ್ಸ್ಡ್ಯೂಸರ್ ಇಟ್ ಕನ್ವರ್ಟ್ಸ್ ದ ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಇಂಟು ಎಲೆಕ್ಟ್ರಿಕಲ್ ಕ್ವಾಂಟಿಟಿ. ದೆನ್ ದ್ಯಾಟ್ ಸಿಗ್ನಲ್ ಯು ಆರ್ ಗಿವಿಂಗ್ ಟು ಸಿಗ್ನಲ್ ಮಾಡಿಫೈಯರ್. Signal modifier will amplify the weak signal of the input, and this output of signal modifier is displayed on a display unit. Here in digital display you are using LED display or a LCD display. So totally the digital instrumentation construction it consists of mainly three parts: transducer, signal modifier and a digital display unit. ಫಸ್ಟ್ ನೀವು ಫಿಸಿಕಲ್ ಕ್ವಾಂಟಿಟಿ ಒಳಗಿರುವಂತಹ ವ್ಯಾಲ್ಯೂಸ್ನ ಏನು ಮಾಡ್ತೀರಿ ಅಂತಂದರೆ ಟೆಂಪ್ರೇಚರ್ ಇರಬಹುದು, ಪ್ರೆಷರ್ ಇರಬಹುದು, ಇವನ್ನ ಏನು ಮಾಡ್ತೀರಿ ಟ್ರಾನ್ಸ್ಡ್ಯೂಸರ್ ಕೊಡ್ತೀರಿ. ಟ್ರಾನ್ಸ್ಡ್ಯೂಸರ್ ಏನು ಮಾಡ್ತದೆ ನಾನ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿ ಇದ್ದಿದ್ದು ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಅಂದ್ರೆ ವೋಲ್ಟೇಜ್, ಕರೆಂಟ್, ಫ್ರೀಕ್ವೆನ್ಸಿ ಆಗಿ ಏನಾಗ್ತದೆ ಕನ್ವರ್ಟ್ ಆಗ್ತದೆ ಟ್ರಾನ್ಸ್ಡ್ಯೂಸರ್. ಆಮೇಲೆ ಅದು ಸಿಗ್ನಲನ್ನು ಏನು ಮಾಡ್ತೀರಿ ಸಿಗ್ನಲ್ ಮಾಡಿಫೈಯರ್ಗೆ ಕೊಡ್ತೀರಿ. ಸೊ ಸಿಗ್ನಲ್ ಮಾಡಿಫೈಯರ್ ಒಳಗೆ ಏನಾಗ್ತದೆ ಅಂತಂದ್ರೆ ನೀವು ಕೊಟ್ಟಂತಹ ಔಟ್ಪುಟ್ ಆಫ್ ಟ್ರಾನ್ಸ್ಡ್ಯೂಸರ್ ಈಸ್ ಗೋಯಿಂಗ್ ಟು ಗಿವನ್ ಇನ್ ಟು ದಿ ಸಿಗ್ನಲ್ ಮಾಡಿಫೈಯರ್. ಇಲ್ಲಿ ಸಿಗ್ನಲ್ ಮಾಡಿಫೈಯರ್ ಒಳಗೆ ವೀಕ್ ಸಿಗ್ನಲ್ ಇತ್ತು ಅಂತಂದ್ರೆ ಅದು ಎಂಪ್ಲಿಫೈ ಆಗಿ
ಸಿಗ್ನಲ್ ಸ್ಟ್ರೆಂತ್ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ. ಸೊ ಅದನ್ನು ನೀವು ಡಿಜಿಟಲ್ ಡಿಸ್ಪ್ಲೇ ಯೂನಿಟ್ ಯೂಸ್ ಮಾಡಿಕೊಂಡು, ಅಂದರೆ LED ಇರ್ಬೋದು, LCD ಇರ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಡಿಸ್ಪ್ಲೇ ಯೂನಿಟ್ಲಿಂದ ಡಿಸ್ಪ್ಲೇ ಮಾಡ್ತೀರಿ. ಇಲ್ಲಿ ನೋಡ್ರಿ, ಅನಲಾಗ್ ಮೀಟರ್ಸ್ನಾಗ ಏನಾಗ್ತಿತ್ತು, ನಿಮ್ಗೆ ನೀಡಲ್ ಯೂಸ್ ಮಾಡ್ತಿದ್ದೀರಿ. ಎನಲಾಗ್ ಮೀಟರ್ಸ್ನಾಗ ನೀಡಲ್ ಯೂಸ್ ಮಾಡೋದ್ರಿಂದ ಅಲ್ಲಿ ನೀವು ಕರೆಕ್ಟಾಗಿ ನೋಡಿ ವ್ಯಾಲ್ಯೂಸನ್ನು ಬರ್ಕೋಬೇಕಾಗ್ತಿತ್ತು. ಸೊ ಇಲ್ಲ ಅಂತಂದರೆ ಪ್ಯಾರಲೆಕ್ಸ್ ಎರರ್ ಅಂತ ಹೇಳ್ತೀವಿ ನಾವು. ಹ್ಯೂಮನ್ ಎರರ್, ಪ್ಯಾರಲೆಕ್ಸ್ ಎರರ್ ಏನಾಗ್ತಿತ್ತು ಎನಲಾಗ್ ಮೀಟರ್ಸ್ನಾಗ ಜಾಸ್ತಿ ಆಗ್ತಿತ್ತು. ಸೊ ಎರರ್ಸ್ ಕಂಡು ಬರ್ತಿದ್ವು. ಬಟ್ ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಒಳಗೆ ಏನು ನೋಡಕತ್ತೀರಿ ನೀವು, ಡಿಜಿಟಲ್ LED ಮತ್ತು LCD ಡಿಸ್ಪ್ಲೇಯಿಂದ ನಿಮಗೆ ವ್ಯಾಲ್ಯೂ ಏನಾಗ್ಲಿಕ್ಕತ್ತದ, ಡೈರೆಕ್ಟಾಗಿ ನಂಬರ್ಸ್ ಒಳಗೆ ರೀಡ್ ಆಗ್ಲಿಕ್ಕತ್ತದ. ಇಲ್ಲಿ ನೀಡಲ್ ಇರುವುದಿಲ್ಲಲ್ಲ. ಸೊ ಅದಕ್ಕೆ ಇಲ್ಲಿ ಪ್ಯಾರಲೆಕ್ಸ್ ಎರರ್, ಅಬ್ಸರ್ವೇಷನಲ್ ಎರರ್, ಹ್ಯೂಮನ್ ಎರರ್ಸ್ ಇಲ್ಲಿ ಇರುವುದಿಲ್ಲ ಡಿಜಿಟಲ್ ಮೀಟರ್ಸ್. ಸೊ ನೆಕ್ಸ್ಟ್, so already we discussed the block diagram of digital instrument. So there are three main blocks: transducer, signal modifier, display device. Transducer. The transducer is a device used for converting the non-electrical or physical quantities like temperature, displacement, etc. into the electrical quantity like voltage, current, etc., which is measured by the meter. Signal modifier. The second block of digital instrument is signal modifier. It is used for modifying the input signal of a very weak strength. So the last device, the last block in a digital instrument is a display device. The display device used for showing the measured quantity in the numerical form. LED, LCD is used as a digital display. So next, let us study what are the advantages of digital instruments. Accuracy and precision is higher than the analog instruments. Accuracy means true value. So true value that can be correctly read by the digital meters. So here accuracy and precision is higher than the analog meter. And digital meters are easy to design, very easy to read the value, output value, requires small power, easy to store information, operation can be programmable, compact and lightweight. These are free from observational error such as parallax error and approximation errors. ನೀವು ಅನಲಾಗ್ ಮೀಟರ್ಸ್ನಾಗ ಏನು ಮಾಡ್ತಿದ್ರಿ, ನೀಡಲ್ ಇರ್ತಿತ್ತು. ಸೊ ನೀಡಲನ್ನು ನೀವು ಕರೆಕ್ಟ್ ಪೊಸಿಷನ್ನಾಗ ನಿಂತು ವ್ಯಾಲ್ಯೂಸನ್ನು ಬರ್ಕೊತಿದ್ರಿ. ಮತ್ತು ವ್ಯಾಲ್ಯೂಸನ್ನು ಬರ್ಕೋಬೇಕಾದ್ರೆ ಎರಡು ಮೂರು ಸೇಮ್ ಎಕ್ಸ್ಪೆರಿಮೆಂಟ್ 2-3 ಸರಿ ಕಂಡಕ್ಟ್ ಮಾಡಿ ಅದನ್ನು ಎರರ್ಸ್ ಏನೇನು ಬಂದದ ಅಂತ ಹೇಳಿ ಬರ್ಕೊಂಡು ಅದನ್ನು ನೀವು ಎವರೇಜ್ ತಕ್ಕೊಂಡು ಎರರ್ಸನ್ನು ಫೈಂಡ್ ಔಟ್ ಮಾಡ್ತಿದ್ರಿ. ಎವರೇಜ್ ತಗೊಂಡು ಔಟ್ಪುಟನ್ನು ಫೈಂಡ್ ಔಟ್ ಮಾಡ್ತಿದ್ರಿ. ಯಾಕಂತಂದ್ರೆ ನೀವು ನೋಡಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಬರ್ಕೊಡ್ತಿರಲ್ಲ, ಅಲ್ಲಿ ವ್ಯಾಲ್ಯೂಸ್ ಏನಾದರೂ ಸಮ್ ಮಿಸ್ಟೇಕ್ಸ್ ಆಯಿತು ಅಂತಂದ್ರೆ ನೀವು ಬರ್ಕೊಂಡಿದ್ದ ವ್ಯಾಲ್ಯೂ ಬೇರೆ ಇರ್ತದೆ, ನಿಮ್ಮ ಫ್ರೆಂಡ್ ಬರ್ಕೊಂಡಿದ್ದ ವ್ಯಾಲ್ಯೂ ಬೇರೆ ಇರ್ತದೆ. ಸೊ ಹಾಗೆಲ್ಲ ನೀವು ಏನು ಮಾಡ್ತಿದ್ರಿ, ಫೈನಲಿ ಆಗಿ ಅದನ್ನು ಆ್ಯಾವ್ರೇಜ್ ತಗೊಂಡು ಔಟ್ಪುಟ್ಟನ್ನು ಫೈಂಡ್ ಔಟ್ ಮಾಡ್ತಿದ್ರಿ. ಬಟ್ ಡಿಜಿಟಲ್ ಡಿಸ್ಪ್ಲೇ ಒಳಗೆ ಅದೇನು ಬೇಕಾಗೇ ಇಲ್ಲ. ಸೊ ಇಲ್ಲೇನಾಗ್ತದೆ, ನಿಮಗೆ ಡೈರೆಕ್ಟಾಗಿ ಔಟ್ಪುಟ್ ಏನಾಗ್ತದೆ ರೀಡ್ ಆಗಿಬಿಡ್ತೈತಿ LED ಮತ್ತು LCD ಡಿಸ್ಪ್ಲೇಯಿಂದ. ನೀವು ನೋಡಿ ಬರ್ಕೊಡೋದಂಥದ್ದು ಏನೂ ಇರ್ಲಾರ್ದಕ್ಕೆ ಇಲ್ಲಿ ಅಬ್ಸರ್ವೇಷನಲ್ ಎರರ್ ಮತ್ತು ಪ್ಯಾರಲೆಕ್ಸ್ ಎರರ್ ಇರುವುದಿಲ್ಲ, ಮತ್ತು ಅಪ್ರಾಕ್ಸಿಮೇಷನ್ ಎರರ್ಸ್ನು ಇಲ್ಲಿ ಕಡಿಮೆ ಇರ್ತಾವೆ. ಸೊ ದ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್ ಇಂಡಿಕೇಟ್ ದ ರೀಡಿಂಗ್ ಡೈರೆಕ್ಟ್ಲಿ ಇನ್ ಡೆಸಿಮಲ್ ನಂಬರ್ಸ್. ಸೊ ನೀವು ಡೆಸಿಮಲ್ ನಂಬರ್ಸ್ನಾಗೆ ನಿಮಗೆ ಔಟ್ಪುಟ್ ಏನು ಮಾಡಿಬಿಡ್ತೀರಿ, ನೋಡ್ಕೊಂಡು ಬಿಡ್ತೀರಿ. ಇಟ್ಸ್ ಔಟ್ಪುಟ್ ಈಸ್ ಇನ್ ಡಿಜಿಟಲ್ ಫಾರ್ಮ್. So it is directly fed into the memory devices like the tape recorder, printer, floppy disks and digital computers, etc. Electronic items used tend to be cheaper than the mechanical items. Analog meters ನಾಗ ಏನು ಮಾಡ್ತಿದ್ರಿ, ಮೂವಿಂಗ್ ಕಾಯಿಲ್ ಗೆಲ್ವನೋಮೀಟರ್ ಅಂತ ಹೇಳಿ ಕಲ್ತೀರಿ. ಸೊ ಎಮೀಟರ್ ಅದನ್ನೆಲ್ಲ ಮೂವಿಂಗ್ ಕಾಯಿಲ್ ಗೆಲ್ವನೋಮೀಟರ್ ಯೂಸ್ ಮಾಡಿ ಡಿವೈಸನ್ನು ಪ್ರಿಪೇರ್ ಮಾಡಿದ್ದು ಏನಾಗ್ತದೆ ಅಂತಂದ್ರಲ್ಲೇ ಮೂವಿಂಗ್ ಡಿವೈಸಸ್ಸನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನಿಮಗಲ್ಲಿ ಸ್ವಲ್ಪ ಎರರ್ಸ್ ಇರ್ತಾವೆ. ಪಾರ್ಟ್ಸ್ ಇಲ್ಲಿ ಮೂವಿಂಗ್ ಪಾರ್ಟ್ ಯಾವುದೂ ಇರೋದಿಲ್ಲ ಡಿಜಿಟಲ್ ಮೀಟರ್ಸ್ನಾಗ. ಅದಕ್ಕೆ ಆ ಡಿವೈಸಿಂದ ಆಗುವಂತಹ ಎರರ್ಸ್ ಯಾವುದು ಡಿಜಿಟಲ್ ಮೀಟರ್ಸ್ನಾಗ ಬರೋದಿಲ್ಲ. ದ ಡೇಟಾ ಫ್ರಮ್ ದ ಇನ್ಸ್ಟ್ರೂಮೆಂಟ್ ಕ್ಯಾನ್ ಬಿ ರೆಕಾರ್ಡೆಡ್ ಫಾರ್ ಫ್ಯೂಚರ್ ರೆಫರೆನ್ಸ್. Right.
So these are some advantages of digital meters. So next, let us study what are the disadvantages of digital instruments. Sometimes they tend to indicate erratic values due to faulty electronic circuit or a damaged display. So this may happen sometime. So other disadvantages are, in case of high humidity and corrosive atmosphere, the internal parts may get damaged and indicate the faulty values, because whatever you may designing the device, those have to work in a environment place only. So in environment, humidity, high humidity and corrosive atmosphere is there in sometimes. So at that time, these digital parts may get damaged. It indicates the faulty values. Sometimes this instrument shows some readings even though there is no applied measurable parameters. The LCD display depends on the battery or an external power source. When the battery is low, the display will be dim, making it difficult to read the values. Suppose if you are using a LCD or LED display, in case what happens, if battery is weak, at that time what happens, the red value is dim. So you can get the faulty value from this digital instruments in sometimes. In case of fluctuations or transient, it can record an error. So warning of a meter during its use can change its properties, leading to errors in measured value. The analog to digital converter has a limitation on word length, which can cause quantization noise, giving rise to error in measured value. Digital meters have limitations. If it is increased beyond the limit, the meter will be damaged. Right? The digital nature makes it unsuitable for adjusting tuning circuits or picking tunable responses. They are expensive due to high manufacturing cost. So these are some disadvantages of digital instrument. So next, so let us discuss about comparison of analog and digital meters. So the use in analog meter, a needle is used to calibrate the values. So use a needle and a calibrated scale to indicate the values. But in digital meters, displays the values on the digital display, either LED or in LCD. So in analog meters, it is difficult to read the values. But in digital meter, it is simpler to read the values. So analog meters are low input impedance, digital meters are high input impedance. So analog meters less accurate, so digital meters are more accurate. Analog meters less sensitive, digital meters are more sensitive. So analog meters low resolution, so in digital meters these are high resolution. So analog meters are less reliable than the digital meters. So these are in analog meters, these are usually larger circuits and occupy more area. So digital meters are smaller integrated circuits and occupy lesser area. Analog meters are delicate and harm are more in case of falls and drops. Digital meters are stronger and harms are less in case of falls and drops. So analog meters can turn on or bias semiconductors. The digital meters have low voltage setting which will not bias semiconductors. So analog meters possibility of parallax error and human errors. So digital meters, so because of here LED and LCD display you are going to use, so the value will be read, numeral value you can read by the LED and LCD display. So analog meters are less user friendly and more time consuming. So digital meters are user friendly and less time consuming. So from the analog meters able to measure low frequency fluctuations. So digital meters are
unable to represent the fluctuations. Instead, it either records an error or calculates the readings. So these are some differences between analog and digital meters. So now let us discuss about the advantages of digital instruments over analog instruments. So digital instruments are better sensitive than analog meters, better resolution, greater accuracy, greater reliability, less power requirement, hence no loading effect, high input impedance, no moving parts, hence moving parts errors are absent. Observational errors are absent as display gives directly reading in numerical form, lightweight and compact with good readability, high reading speed. These all are advantages of digital instruments over analog instruments. So totally the digital instruments are highly sensitive, better accuracy, greater reliability, greater resolution, and this requires less power to operate, hence no loading effect and a high input impedance. Here in digital meters no moving parts, hence moving parts errors are absent. Right? These are the advantages of digital instruments over analog instruments. Let us discuss some questions. So let us discuss some questions about the digital meter. So question is resistances can be measured with the help of options are watt meter, voltmeter, ammeter, ohm meter and a resistive bridge, all of the above. So resistance can be measured by using ohm meter and a resistance bridges, right? So from voltmeter you are measuring the voltage, from ammeter you are measuring the current, wattmeter you are measuring the power, but resistance are measured by using ohm meter and a resistance bridge. So the next question is a quantity having discrete numerical values is, the quantity having discrete numerical values is, ಕ್ವಶನ್ಸ್ ಏನು ಕೇಳಾರ, ಡಿಸ್ಕ್ರೀಟ್ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಯಾವ ಕ್ವಾಂಟಿಟಿ ಅಂತ ಕೇಳಾರ. ಸೊ ಇಲ್ಲಿ ಆಪ್ಷನ್ಸ್ ಏನದ ಅಂತಂದ್ರೆ ಅನ್ ಅನಲಾಗ್ ಕ್ವಾಂಟಿಟಿ, ಅ ಡಿಜಿಟಲ್ ಕ್ವಾಂಟಿಟಿ, ಅ ಬೈನರಿ ಕ್ವಾಂಟಿಟಿ, ಅ ನ್ಯಾಚುರಲ್ ಕ್ವಾಂಟಿಟಿ ಅಂತ ಹೇಳಿ ಹೇಳಾರ. ಸೊ ಇಲ್ಲಿ ನ್ಯೂಮರಲ್ ವ್ಯಾಲ್ಯೂಸ್ ಇರುವಂತಹದ್ದು ಯಾವುದು? ರೈಟ್. ಸೊ ಆನ್ಸರ್ ಈಸ್ ಬಿ, a digital quantity. So the next question is the term bit means. ನೋಡ್ರಿ ಬಿಟ್ ಅಂತಂದ್ರೆ ಏನು ಅಂತ. ಎ ಸ್ಮಾಲ್ ಅಮೌಂಟ್ ಆಫ್ ಡೇಟಾ, ಆಪ್ಷನ್ ಬಿ ಎ 1 or 0, ಸಿ ಬೈನರಿ ಡಿಜಿಟ್, ಡಿ ಬೋತ್ ಆನ್ಸರ್ಸ್ ಬಿ ಆ್ಯಂಡ್ ಸಿ. ನೋಡ್ರಿ ಬೋತ್ ಆನ್ಸರ್ಸ್ ಬಿ ಆ್ಯಂಡ್ ಸಿ. ಬಿ ಒಳಗೆ ಏನದ ಅಂತಂದ್ರೆ ನೀವು 1 ಇರ್ಬೋದು ಅಥವಾ ಆರ್ ಅದ 1 or 0. ಬಟ್ ಬೈನರಿ ಡಿಜಿಟ್ ಅಂತಂದರೆ ಏನು? 1 ಮತ್ತು 0 ಎರಡು, 0 ಆ್ಯಂಡ್ 1 ಬಿಟ್ಸ್. ಹೆನ್ಸ್ ದ ಆನ್ಸರ್ ಈಸ್ ಬೈನರಿ ಡಿಜಿಟ್. ಸೊ ಇಲ್ಲಿ ನೀವು ಬಿ ಆಗೋದಿಲ್ಲ, ಯಾಕಂದ್ರೆ ಆ್ಯಂಡ್ ಇತ್ತು ಅಂತಂದ್ರೆ ಬಿ ಆನ್ಸರ್ ಆಗ್ತಿತ್ತು. ಬಟ್ ಇಲ್ಲೇನದ ಆರ್ ಅದ. ಸೊ ಅದಕ್ಕೆ ಆನ್ಸರ್ ಏನು ಟಿಕ್ ಮಾಡಬೇಕು ಅಂತಂದರೆ ಬೈನರಿ ಡಿಜಿಟ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಎ ಕ್ವಾಂಟಿಟಿ ಹ್ಯಾವಿಂಗ್ ಡಿಸ್ಕ್ರೀಟ್ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಈಸ್. ಆಪ್ಷನ್ಸ್ ಆರ್ an analog quantity, a digital quantity, a binary quantity, a natural quantity. So answer is B, a digital quantity. So these are some MCQ questions we were discussed. So thank you.